ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇವತ್ತು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ಮೂಲಕ ರಾಜ್ಯದ ಬಿ ಖಾತಾ ಆಸ್ತಿ ಮಾಲೀಕರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಇಷ್ಟು ದಿನ ನಮ್ಮದು ಬಿ ಖಾತಾ, ನಮಗೆ ಲೋನ್ ಸಿಗಲ್ಲ, ಒಂದು ರೀತಿಯಲ್ಲಿ ಕಾನೂನಲ್ಲಿ ಸಂಕಷ್ಟ ಎದುರಾಗ್ಬೋದು ಅಂಥೇಳಿ ಯಾರೆಲ್ಲ ಭಯ ಪಟ್ಕೊಂಡಿದ್ರು, ಇನ್ನು ಮುಂದೆ ಅವರೆಲ್ಲ ಆ ಭಯನ ಬಿಡಿ. ನೀವು ನಿಮ್ಮ ಬಿ ಖಾತಾವನ್ನು ಎ ಖಾತಾಗಿ ಅಪ್ಗ್ರೇಡ್ ಮಾಡಿಕೊಳ್ಳೋದಕ್ಕೆ ಸರ್ಕಾರವೇ ನಿಮಗೆ ಗುಡ್ ನ್ಯೂಸನ್ನು ಕೊಡ್ತಾ ಇದೆ. ಹಾಗಾಗಿ ಅದಕ್ಕೆ ಸಜ್ಜಾಗಿ ಅಂತ ಹೇಳ್ತಾ, ಏನಿದು ಎ ಖಾತಾ ಬಿ ಖಾತಾ ಈ ಖಾತಾ ಅಂದರೆ ಏನು? ಇವತ್ತು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಂಡಂಥ ಆ ಮಹತ್ವದ ನಿರ್ಧಾರ ಏನು ಅನ್ನೋದನ್ನು ನಿಮಗೆ ಬಿಡಿಸಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಇನ್ನು ಮುಂದೆ GBA ಮಾದರಿಯಲ್ಲೇ ರಾಜ್ಯದಲ್ಲಿ ಬಿ ಖಾತಾಗೆ ಎ ಖಾತಾ ಮಾನ್ಯತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಇವತ್ತು ನಡೆದಂಥ ಸಚಿವ ಸಂಪುಟದ ಮೀಟಿಂಗ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ರಾಜ್ಯದಲ್ಲಿರುವಂಥ ಮಹಾನಗರ ಪಾಲಿಕೆಗಳು, ನಗರಸಭೆ ವ್ಯಾಪ್ತಿಗಳಲ್ಲಿ ಎ ಖಾತಾ ಭಾಗ್ಯಕ್ಕೆ ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಬಿ ಖಾತಾ ನಿವೇಶನ, ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳಿಗೆ ಎ ಖಾತಾ ಮಾನ್ಯತೆ ಸಿಗುತ್ತೆ ನೋಡಿ. ಇನ್ನೊಮ್ಮೆ ಹೇಳ್ತೀನಿ, ಯಾರಿಗೆಲ್ಲ ಈಗ ಬಿ ಖಾತಾ ಇರೋರಿಗೆ ಯಾರಿಗೆಲ್ಲ ಎ ಖಾತಾ ಮಾನ್ಯತೆ ಸಿಗುತ್ತೆ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಕಟ್ಟಡಗಳು, ಬಿ ಖಾತಾ ನಿವೇಶನ, ಅಪಾರ್ಟ್ಮೆಂಟ್ಗಳಿಗೂ ಕೂಡ ಎ ಖಾತಾ ಮಾನ್ಯತೆ ಇನ್ನು ಮುಂದೆ ಸಿಗುತ್ತೆ. ಹಾಗಾದರೆ ಎಷ್ಟು ಜನಕ್ಕೆ ಸಿಗುತ್ತೆ ಅಂತೇಳಿ ನೀವು ಪ್ರಶ್ನೆ ಮಾಡ್ಬೋದು. ರಾಜ್ಯದಲ್ಲಿ ಸುಮಾರು 10 ಲಕ್ಷ ಬಿ ಖಾತಾ ಆಸ್ತಿಗಳಿದೆ. ಆ 10 ಲಕ್ಷ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾವನ್ನು ಕೊಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಕ್ಯಾಬಿನೆಟ್ ಮೀಟಿಂಗ್ ಆದ ಬಳಿಕ ಸಭೆಯಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡಿದ್ರು. ಅದಾದ ನಂತರ ಸಚಿವರಾಗಿರುವಂಥ HK ಪಾಟೀಲ್ ಅವರು ಒಂದು ಮಾತನ್ನು ಹೇಳ್ತಾರೆ. ರಾಜ್ಯದ ಮಹಾನಗರ ಪಾಲಿಕೆಗಳು, ನಗರಸಭೆ ವ್ಯಾಪ್ತಿಯ ಅಕ್ರಮ ಬಡಾವಣೆಗಳಲ್ಲಿರುವಂಥ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ನೀಡೋದಕ್ಕೆ ಸಂಪುಟ ಸಭೆ ಅನುಮೋದನೆ ಕೊಟ್ಟಿದೆ ಅಂತ ಗುಡ್ ನ್ಯೂಸನ್ನು ಕೊಡ್ತಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾದರಿಯಲ್ಲೇ ನಿಯಮವನ್ನು ರೂಪಿಸಿ ರಾಜ್ಯಾದ್ಯಂತ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾವನ್ನು ಕೊಡಲಾಗುತ್ತೆ ಅಂತೇಳಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂಥ HK ಪಾಟೀಲ್ ಅವರು ಒಂದು ಖುಷಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಇವತ್ತು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಕ್ಷಮ ಪ್ರಾಧಿಕಾರದ ಅನುಮೋದನೆಯನ್ನು ಪಡೆಯದೆ ರಚಿಸಿರುವಂತಹ ಬಡಾವಣೆಗಳಲ್ಲಿನ ಬಿ ಖಾತಾ, ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್, ಅದರಲ್ಲಿರುವಂಥ ಫ್ಲ್ಯಾಟ್ಗಳಿಗೆ ಈ ಹಿಂದೆ ಹೇಳಿದಂತೆ ಇದೆಲ್ಲದಕ್ಕೂ ಕೂಡ ಎ ಖಾತಾವನ್ನು ಕೊಡುವುದಕ್ಕೆ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ ಅಂತೇಳಿ HK ಪಾಟೀಲ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ GBA ಮಾದರಿಯಲ್ಲೇ ನಿಯಮವನ್ನು ರೂಪಿಸಿ ಎ ಖಾತಾವನ್ನು ಕೊಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದರಿಂದ ಬೆಂಗಳೂರನ್ನು ಹೊರತುಪಡಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರುವಂಥ ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆ, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂಥ ಬಿ ಖಾತಾ ಆಸ್ತಿಗಳನ್ನು ಎ ಖಾತಾ ಆಸ್ತಿಗಳಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ ಸಚಿವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಬಿ ಖಾತಾ ಆಸ್ತಿಯನ್ನು ಹೊಂದಿರುವಂಥ ಲಕ್ಷಾಂತರ ಜನರು ಅವ್ರಿಗೆ ಒಂದು ದೊಡ್ಡ ತಲೆನೋವಾಗಿತ್ತು. ನಮ್ಮ ಜಾಗ ನಮ್ಮ ಹತ್ರನೇ ಇದೆ, ನಾವೇ ಅದನ್ನು ಅನುಭವಿಸ್ತಾ ಇದ್ವಿ, ಆದರೆ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಕೊರಗಿತ್ತು, ನೋವಿತ್ತು. ಆ ನೋವಲ್ಲಿದ್ದಂಥ ಜನರಿಗೆ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿರೋದಂತೂ ಸುಳ್ಳಲ್ಲ. ಹಾಗಾದರೆ ಈ ಹೊಸ ಪ್ಲ್ಯಾನ್ ಏನು ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಹಿಂದೆ ಕೇವಲ ಬೆಂಗಳೂರಿನ BBMP, ಈ ಹಿಂದೆ ಇದ್ದಿದ್ದು BBMP, ಈಗ GBA. ಈ ಹಿಂದೆ ಬೆಂಗಳೂರಿನ BBMP ವ್ಯಾಪ್ತಿಗೆ ಸೀಮಿತವಾಗಿದ್ದಂಥ ಈ ಯೋಜನೆಯನ್ನು ಈಗ ರಾಜ್ಯದ ಎಲ್ಲ ನಗರಸಭೆ, ಪುರಸಭೆ ಹಾಗೆ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಅಂದರೆ ನೀವು ಮೈಸೂರಲ್ಲಿ ಇರ್ತೀರಿ, ಹುಬ್ಬಳ್ಳಿಯಲ್ಲಿ ಇರ್ತೀರಿ, ಮಂಗಳೂರು ಅಥವಾ ಯಾವುದೋ ಒಂದು ಚಿಕ್ಕ ಪಟ್ಟಣದಲ್ಲಿದ್ದರೂ ಕೂಡ ನಿಮ್ಮ ಹತ್ರ ಬಿ ಖಾತಾ ಆಸ್ತಿ ಇದ್ದರೆ ಅದನ್ನು ಎ ಖಾತಾ ಆಗಿ ನೀವು ಅದನ್ನು ಕನ್ವರ್ಟ್ ಮಾಡ್ಕೋಬೋದು, ಅಂದರೆ ಬದಲಾಯಿಸ್ಕೊಳ್ಬೋದು. ಹಾಗಾದರೆ ಯಾರಿಗೆಲ್ಲ ಇದರಿಂದ ಅನುಕೂಲ ಆಗುತ್ತೆ ಅದನ್ನು ಕೂಡ ಹೇಳ್ತೀನಿ ನೋಡಿ. ಸಚಿವರಾಗಿರುವಂಥ HK ಪಾಟೀಲ್ ಅವರೇ ಹೇಳಿದಂತೆ ರಾಜ್ಯದಲ್ಲಿ ಅಕ್ರಮ ಸಕ್ರಮ ಅಥವಾ ಸರಿಯಾದ ದಾಖಲೆಗಳು ಇಲ್ಲದೆ, ನೋಡಿ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಅಕ್ರಮ ಸಕ್ರಮ ಅಥವಾ ಸರಿಯಾದ ದಾಖಲೆಗಳು ಇಲ್ಲದೆ ಬಿ ಖಾತಾದಲ್ಲೇ ಉಳಿದಿರುವಂಥ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮನೆ, ಫ್ಲ್ಯಾಟ್, ನಿವೇಶನಗಳಿಗೆ ಈಗ ಕಾನೂನುಬದ್ಧ ಮಾನ್ಯತೆ ಸಿಗುತ್ತೆ. ಇದರಿಂದ ಯಾರಿಗೆ ಲಾಭ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಯಾರಿಗೆ ಲಾಭ ಅಂದರೆ ಬಿ ಖಾತಾ, ಯಾರೆಲ್ಲ ಬಿ ಖಾತಾ ಹೊಂದಿರ್ತಾರಲ್ಲ, ಮನೆ ಅದು ಬಿ ಖಾತಾದಲ್ಲಿರುತ್ತೆ, ಸೈಟ್ ಇರುತ್ತೆ ಅದು ಕೂಡ ಬಿ ಖಾತಾ, ಅಪಾರ್ಟ್ಮೆಂಟ್ ಇರುತ್ತೆ ಅದು ಕೂಡ ಬಿ ಖಾತಾದಲ್ಲೇ ಇರುತ್ತೆ.
ಆ ಮಾಲೀಕರಿಗೆ ಇದೊಂದು ರೀತಿಯಲ್ಲಿ ಗುಡ್ ನ್ಯೂಸ್. ಇನ್ನು ವ್ಯಾಪ್ತಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳು ಕೂಡ ಇದರ ಲಾಭವನ್ನು ಪಡೆದುಕೊಳ್ಬೋದು. ಒಟ್ಟು ಫಲಾನುಭವಿಗಳು ಎಷ್ಟು? ಅಂದಾಜು 10 ಲಕ್ಷ ಅಂತ ಹೇಳಲಾಗ್ತದೆ. 10 ಲಕ್ಷ ಆಸ್ತಿ ಮಾಲೀಕರು. ನೋಡಿ, ಇಲ್ಲಿ ಮುಖ್ಯವಾಗಿ ನಿಮ್ಗೆ ಏನು ಲಾಭ ಅನ್ನೋದನ್ನು ಒಂದು ಲೈನಲ್ಲಿ ಹೇಳ್ತೀನಿ. ಬ್ಯಾಂಕಿಂದ ಲೋನ್ ಸಿಗುತ್ತೆ ರೀ. ಇನ್ನೊಂದು ಕಾನೂನುಬದ್ಧ ಮಾಲೀಕತ್ವ. ನೀವು ಕಾನೂನಾತ್ಮಕವಾದಾಗಿ ನೀವು ಮಾಲೀಕತ್ವ ನಿಮ್ಮದೇ ಆಗಿರುತ್ತೆ. ಇದು ನಿಮಗೆ ಸಿಗುವಂಥ ಮುಖ್ಯವಾದಂಥ ಲಾಭ. ಇವತ್ತು ನಿಮಗೆ ಮನೆ ಕಟ್ಟಬೇಕು ಅಂತ ಕನಸು ಕಟ್ಕೊಂಡಿರ್ತೀರಿ. ನಿಮ್ಮ ಹತ್ರ ಜಾಗ ಇರುತ್ತೆ. ಆದರೆ ಅಲ್ಲಿ ನೀವು ಮನೆ ಕಟ್ಟಬೇಕು ಅಂದರೆ ನಿಮ್ಮ ಹತ್ರ ಅಲ್ಪ ಸ್ವಲ್ಪ ಕೂಡಿಟ್ಟಿರೋ ಹಣವನ್ನು ಇಟ್ಕೊಂಡು ನೀವು ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ತೀರಿ. ಆದರೆ ನಿಮ್ಮ ಪ್ಲ್ಯಾನ್ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಗುತ್ತೆ ಬಜೆಟ್. ನೀವು 20 ಲಕ್ಷ ನಿಮ್ಮ ಹತ್ರ ಕೈಯಲ್ಲಿರುತ್ತೆ. ನೀವು ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿಸಿದಾಗ ಅದು 1 ಕೋಟಿ ರೂಪಾಯಿ ಆಗುತ್ತೆ. ಆಗ ನಿಮಗೆ 80 ಲಕ್ಷ ರೂಪಾಯಿ ಲೋನ್ಗೆ ಅವಶ್ಯಕತೆ ಇರುತ್ತೆ ಅಥವಾ ಸಾಲ ಮಾಡಬೇಕಾಗತ್ತೆ. ಆಗ ನೀವೇನು ಮಾಡ್ತೀರಿ? ನೀವು ಬ್ಯಾಂಕ್ಗೆ ಅಪ್ಲೈ ಮಾಡಿದ್ರೆ ಬ್ಯಾಂಕ್ ಅವರು ಬಿ ಖಾತಾನ ಎ ಖಾತಾನ ಅಂತ ಫಸ್ಟ್ ನೋಡ್ತಾರೆ. ಬಿ ಖಾತಾ ಅಂತ ಇದ್ದರೆ ಲೋನ್ ಆಗಲ್ಲ, ರಿಜೆಕ್ಟ್ ಆಗುತ್ತೆ. ಆದರೆ ಎ ಖಾತಾ ಇದ್ದರೆ ನಿಮ್ಗೆ ಆರಾಮಾಗಿ ಎ ಖಾತಾ ಇದ್ದರೆ ಸಾಕು, ನಾವು ಬ್ಯಾಂಕ್ ಲೋನ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನಿಮಗೆ ಎ ಖಾತಾ ಅನ್ನೋದಿದ್ರೆ ಸಾಕು, ಅದೆಲ್ಲವೂ ಕೂಡ ಲೀಗಲ್ ಅನ್ನೋದೇ ಇರುತ್ತೆ. ಹಾಗಾಗಿ ಬ್ಯಾಂಕ್ ಅವರು ಕೂಡ ಹಿಂದೆ ಮುಂದೆ ನೋಡದೆ ಲೋನನ್ನು ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಅದೇ ಬಿ ಖಾತಾ ಅಂದಾಗ ನಿಮ್ಮದೇ ಆಸ್ತಿ, ನೀವೇ ಅಲ್ಲಿರ್ತೀರ, ನೀವೇ ಅನುಭವಿಸ್ತಾ ಇರ್ತೀರ, ಆದರೂ ಕೂಡ ಬ್ಯಾಂಕ್ ಅವರು ಹಿಂದೆ ಹಾಕ್ತಾರೆ. ಯಾಕೆಂದರೆ ಇದು ಕಾನೂನು ಬಾಹಿರವಾಗಿದೆ, ಯಾವತ್ತಿದ್ರೂ ಇದು ಸಮಸ್ಯೆನೇ, ನಾವು ಬೇಡಪ್ಪ ಅಂತೇಳಿ ಬ್ಯಾಂಕ್ ಅವರು ಕೂಡ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಈಗ 10 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಟೆನ್ಷನಲ್ಲಿದ್ದರು, ನೋವಲ್ಲಿದ್ದರು, ಕಣ್ಣೀರು ಹಾಕ್ತಾಯಿದ್ರು. ನಮ್ಮದು ಬಿ ಖಾತಾ ಅಪ್ಪ ಏನು ಮಾಡೋದು ಅಂತೇಳಿ ಅವರೆಲ್ಲರಿಗೂ ಕೂಡ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿದೆ. ಇನ್ನು ಮುಂದೆ ಅದೆಲ್ಲವೂ ಕೂಡ ಎ ಖಾತಾ ಆಗುತ್ತೆ. ಸೊ ನೋಡಿ, ಆಸ್ತಿ ಖರೀದಿ, ನೋಂದಣಿ ಇತ್ಯಾದಿ ವಿಚಾರಗಳು ಬಂದಾಗ ಎ ಖಾತಾ ಬಿ ಖಾತಾ ಹೆಸರುಗಳನ್ನು ಸಾಮಾನ್ಯವಾಗಿ ನೀವೆಲ್ಲರೂ ಕೇಳ್ತಾನೆ ಇರ್ತೀರ. ಹಾಗಾದರೆ ಇದೆರಡರ ನಡುವೆ ಇರುವಂಥ ವ್ಯತ್ಯಾಸ ಏನು? ಎ ಖಾತಾ ಹಾಗೂ ಬಿ ಖಾತಾ ದಾಖಲೆ ಹೊಂದಿರೋರಿಗೆ ಇರುವಂಥ ಉಪಯೋಗ ಜೊತೆಗೆ ತೊಂದರೆಗಳೇನು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಸ್ತಿ ಖರೀದಿ ಮಾಡುವ ಸಂದರ್ಭದಲ್ಲಿ, ಅದರಲ್ಲಿಯೂ ಬೆಂಗಳೂರಲ್ಲಿ ಆಸ್ತಿಯನ್ನು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಆಸ್ತಿ ದಾಖಲೆಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿಯೂ ಕೂಡ ಆ ಆಸ್ತಿ ಯಾವ ಖಾತಾದ ಅಡಿ ಅದು ಉಲ್ಲೇಖಿಸಲ್ಪಟ್ಟಿದೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋದು ತುಂಬ ಅಗತ್ಯ ಆಗಿರುತ್ತೆ. ಮುಖ್ಯವಾಗಿ ಆಸ್ತಿ ದಾಖಲೆಗಳನ್ನು ಎ ಖಾತಾ ಹಾಗೂ ಬಿ ಖಾತಾ ಅಂತ ಅಲ್ಲಿ ಡಿವೈಡ್ ಮಾಡಿರ್ತಾರೆ. ಹಾಗಾದರೆ ಇವೆರಡರ ನಡುವೆ ಎ ಖಾತಾ ಮತ್ತು ಬಿ ಖಾತಾ ನಡುವಿನ ವ್ಯತ್ಯಾಸಗಳೇನು ಏನು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಎ ಖಾತಾ ಇದ್ದರೆ ಒಳ್ಳೆಯದ ಅಥವಾ ಬಿ ಖಾತಾ ಇದ್ದರೆ ಒಳ್ಳೆಯದ, ಅದು ಕೂಡ ನೀವು ತಿಳ್ಕೋಬೇಕು. ಅವುಗಳನ್ನು ಗುರುತಿಸೋದು ಹೇಗೆ ಅನ್ನೋ ಅನುಮಾನ ಕೂಡ ನಿಮಗೆ ಬರುತ್ತೆ. ಯಾವುದೋ ಒಂದು ಜಾಗ ಇರುತ್ತೆ, ಯಾವುದೋ ಒಂದು ಮನೆ ಕಟ್ಟಿದ್ರೆ ಅದು ಎ ಖಾತಾನ ಬಿ ಖಾತಾನೋ ನಮಗೆ ಗೊತ್ತಿರಲ್ಲ. ಅದನ್ನು ನೀವು ಹೇಗೆ ಪತ್ತೆ ಹಚ್ಬೋದು, ಹೇಗೆ ಗುರುತಿಸ್ಬೋದು? ಈ ಖಾತಾ ಪ್ರಮಾಣ ಪತ್ರ ಒಂದು ಕೊಡ್ತಾರೆ. ಈ ಖಾತಾ ಪ್ರಮಾಣ ಪತ್ರ ಅಂದ್ರೇನು ಇದೆಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಖಾತಾ ಪ್ರಮಾಣ ಪತ್ರವು ಬೆಂಗಳೂರಲ್ಲಿರುವಂಥ ಆಸ್ತಿಯ ಮಾಲೀಕತ್ವದ ವಿವರಗಳನ್ನು ಮೌಲ್ಯೀಕರಿಸುವ ಕಾನೂನು ದಾಖಲೆ ಆಗಿದೆ. BBMPಯಿಂದ ಕೊಡ್ತಾರೆ ಅದನ್ನು, ಈ ಪ್ರಮಾಣ ಪತ್ರನ. ಅದರಲ್ಲಿ ಏನಿರುತ್ತೆ ಅಂದರೆ ಎಷ್ಟು ಆಸ್ತಿ ಇದೆ, ಅದರ ಗಾತ್ರ, ಯಾವ ಪ್ರದೇಶದಲ್ಲಿದೆ, ಯಾವ ಸ್ಥಳದಲ್ಲಿದೆ, ಮತ್ತು ಅದು ರೆಸಿಡೆನ್ಷಿಯಲ್ ಬರುತ್ತಾ ಅಥವಾ ಕಮರ್ಷಿಯಲ್ಗೆ ಬರುತ್ತಾ ಅನ್ನುವ ಪ್ರಮುಖ ಮಾಹಿತಿಯನ್ನು ಅದರಲ್ಲಿ ಒಳಗೊಂಡಿರುತ್ತೆ ಪ್ರಮಾಣ ಪತ್ರದಲ್ಲಿ. ಬೆಂಗಳೂರಿನ ಆಸ್ತಿ ತೆರಿಗೆ ಸಂಗ್ರಹವನ್ನು ಸರಳಗೊಳಿಸೋದಕ್ಕೆ 2007ರಲ್ಲಿ ಖಾತಾ ವ್ಯವಸ್ಥೆಯನ್ನು ಫಸ್ಟ್ ಟೈಮ್ ಪರಿಚಯ ಮಾಡೋದು. ಹಾಗಾದರೆ ಎ ಖಾತಾ ಅಂದ್ರೇನು? ಈ ಎ ಖಾತಾ ಪ್ರಮಾಣ ಪತ್ರವು ಆಸ್ತಿಗೆ ಸಂಬಂಧಪಟ್ಟಂಥ ಸಂಸ್ಥೆಗಳಿಂದ ಅಗತ್ಯವಿರುವಂಥ ಎಲ್ಲ ಅನುಮೋದನೆಗಳನ್ನು ಪಡೆದುಕೊಂಡಿದ್ರೆ, ಜೊತೆಗೆ ಬಿಲ್ಡಿಂಗ್ ಬೈಲಾಗಳು ಆಸ್ತಿ ತೆರಿಗೆ ಸೇರಿದಂತೆ ನಿಗದಿತ ಮಾನದಂಡಗಳಿಗೆ ಅನುಸಾರವಾಗಿ ನಿರ್ಮಿಸಿದರೆ ಮಾತ್ರ ಅದನ್ನು ಕಾನೂನುಬದ್ಧವಾಗಿದೆ ಅಂತ ಹೇಳಿ ಅದನ್ನು ವ್ಯಾಲ್ಯೂ ಮಾಡಿ, ಅಂದರೆ ಮೌಲ್ಯೀಕರಿಸಲಾಗುತ್ತೆ. ಸರಳವಾಗಿ ಹೇಳಬೇಕು ಅಂದರೆ ಆಸ್ತಿಯ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದ್ದರೆ ಅವುಗಳನ್ನು ಎ ಖಾತಾ ಅಂತೇಳಿ ಅದನ್ನು ವರ್ಗೀಕರಿಸಲಾಗುತ್ತೆ. ಇನ್ನು ಬಿ ಖಾತಾ ಅಂದರೆ ಏನು? ಆಸ್ತಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣ ಮಾಡಿರುವಂಥ ಕಟ್ಟಡಗಳು, ಲೇಔಟ್ಗಳು, ಕಂದಾಯದ ನಿವೇಶನಗಳನ್ನು BBMPಯು ಬಿ ಖಾತಾ ಅಂತೇಳಿ ವರ್ಗೀಕರಿಸ್ತಾ ಇರುತ್ತೆ. ಹಾಗಂದ ಮಾತ್ರಕ್ಕೆ ಬಿ ಖಾತಾ ಹೊಂದಿರುವ ಆಸ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕಾನೂನು ಬಾಹಿರ ಅಂತ ಅರ್ಥ ಅಲ್ಲ. ನಿರ್ದಿಷ್ಟ ಆಸ್ತಿಯ ಅಥವಾ ಕಟ್ಟಡದ ಕನ್ವರ್ಷನ್ ಪ್ರಕ್ರಿಯೆಯಲ್ಲಿ ಅಥವಾ ನಿರ್ಮಾಣದಲ್ಲಿ ಅಥವಾ ಇತರೆ ಯಾವುದೇ ಪ್ರಕ್ರಿಯೆಯಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದ್ದರೆ ಬಿ ಖಾತಾವನ್ನು ನೀಡಲಾಗುತ್ತೆ. ಬಿ ಖಾತಾ ಹೊಂದಿರುವ ಆಸ್ತಿ, ಕಟ್ಟಡಗಳು ಕೂಡ BBMPಯ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ಸರಳವಾಗಿ ಹೇಳೋದಾದರೆ ನಾಗರಿಕ ಶುಲ್ಕಗಳು ಮತ್ತು ತೆರಿಗೆಗಳ ಪಾವತಿಯ ಹೊರತಾಗಿಯೂ ಕೂಡ ಸಂಪೂರ್ಣವಾಗಿ ಕಾನೂನುಬದ್ಧವಲ್ಲದ ಆಸ್ತಿಯೇ
ಬಿ ಖಾತಾ. ಈ ಬಿ ಖಾತಾ ಕೊಡೋದಕ್ಕೆ ಕಾರಣ ಏನು? ನಿರ್ಮಾಣದ ಸಮಯದಲ್ಲಿ ಕಟ್ಟಡದ ಬೈಲಾಗಳನ್ನು ಉಲ್ಲಂಘಿಸೋದು, ಕಂದಾಯ ಭೂಮಿಯಲ್ಲಿ ನಿರ್ಮಾಣ ಮಾಡೋದು, ಅನಧಿಕೃತವಾಗಿ ಬಡಾವಣೆಗಳಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡೋದು, ಅದನ್ನು ಕಂಪ್ಲೀಟ್ ಮಾಡದೆ ವಿತರಣೆ ಮಾಡುವಂಥ ಪ್ರಮಾಣ ಪತ್ರಗಳ ಕೊರತೆ ಇತ್ಯಾದಿ ಇದ್ದಲ್ಲಿ ಅಂಥ ಆಸ್ತಿಗೆ ಬಿ ಖಾತಾ ಪ್ರಮಾಣ ಪತ್ರ ನೀಡಲಾಗುತ್ತೆ. ನಾನು ಆಗಲೇ ಹೇಳಿದೆ ಇದನ್ನು ಹೇಗೆ ಗುರುತಿಸಬೇಕು ಅಂತೇಳಿ. ನಗರದ ಪ್ರತಿಯೊಂದು ಆಸ್ತಿಗೂ ಕೂಡ ಖಾತಾ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಹಾಗಾಗಿ ಆಸ್ತಿ ದಾಖಲೆಗಳಲ್ಲಿಯೂ ಕೂಡ ಖಾತಾ ಯಾವುದು ಅನ್ನೋದು ನಮೂದಾಗಿರುತ್ತೆ. ಇನ್ನೊಂದು ಕಡೆ ಎ ಖಾತಾ ಹಾಗೂ ಬಿ ಖಾತಾ GBA ರಿಜಿಸ್ಟರನ್ನು ನಿರ್ವಹಿಸುತ್ತೆ. ಹೀಗಾಗಿ ಆಸ್ತಿ ಇರುವ ವಾರ್ಡ್ ಮತ್ತು ಮಾಹಿತಿಯೊಂದಿಗೆ GBAಯಿಂದಲೂ ಕೂಡ ಖಾತಾ ವಿವರವನ್ನು ತಿಳಿದುಕೊಳ್ಬೋದು. ಬಿ ಖಾತಾವನ್ನು ಎ ಖಾತಾಗೆ ಪರಿವರ್ತಿಸಲು ಸಾಧ್ಯನಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಬಿ ಖಾತಾ ಹೊಂದಿದ ಮಾತ್ರಕ್ಕೆ ಆಸ್ತಿ ಮಾಲೀಕರು ಭಯ ಪಡಬೇಕು ಅಂತೇನಿಲ್ಲ. ಅದು ಹೇಗ್ರಿ ಆಗುತ್ತೆ, 10 ಲಕ್ಷ ಕೊಟ್ಬಿಡ್ತಾರೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಅಂತಲೇ ನಿರ್ದಿಷ್ಟ ನಿಯಮಗಳ ಅನುಸಾರ ಬಿ ಖಾತಾವನ್ನು ಎ ಖಾತಾಗೆ ಪರಿವರ್ತಿಸಲು ಕೂಡ BBMP ಅವಕಾಶವನ್ನು ಕೊಡ್ತಾ ಇದೆ, ಅಂದರೆ GBA ಅವಕಾಶವನ್ನು ಕೊಡ್ತಾ ಇದೆ. ಆದರೆ ಇದು ಬಿ ಖಾತಾ ಆಸ್ತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ. ಇದು ಇಂಪಾರ್ಟೆಂಟ್. ನಿರ್ದಿಷ್ಟ ಪ್ರಮಾಣದ ನಿಯಮ ಉಲ್ಲಂಘನೆಗೆ ನೀವು ದಂಡವನ್ನು ಪಾವತಿಸಿ ನಂತರ ನಿಯಮಗಳನ್ನು ಪಾಲಿಸುವ ಮೂಲಕ ಬಿ ಖಾತಾವನ್ನು ಎ ಖಾತಾಗೆ ಪರಿವರ್ತಿಸೋದಕ್ಕೆ GBA ಅವಕಾಶವನ್ನು ಕೊಡ್ತಾ ಇದೆ. ನೋಡಿ, 2014ರ ಡಿಸೆಂಬರ್ನಲ್ಲಿ ಕರ್ನಾಟಕದ ಹೈಕೋರ್ಟ್ ಕೊಟ್ಟಂಥ ತೀರ್ಪಿನ ಪ್ರಕಾರ ಬಿ ಖಾತಾ ಆಸ್ತಿಗಳಿಗೆ ಸಂಪೂರ್ಣವಾದಂಥ ಕಾನೂನು ಮಾನ್ಯತೆ ಇಲ್ಲ. ಹಾಗಂತ ಅವುಗಳಿಗೆ ತೆರಿಗೆಯನ್ನು ಕಟ್ಟೋದಾಗಲಿ ಅಥವಾ ನಾಗರಿಕ ಶುಲ್ಕಗಳ ಪಾವತಿ ಮಾಡಬೇಕಾಗುತ್ತೆ ಅಂತಲ್ಲ, ಮಾಡಬೇಕಾಗುತ್ತೆ. ಹೀಗೆ ಅವರು ಪಾವತಿ ಮಾಡೋದ್ರಿಂದ ಬಿ ಖಾತಾ ಆಸ್ತಿಯನ್ನು ಕಾನೂನುಬದ್ಧಗೊಳಿಸುವುದಕ್ಕೆ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಹಾಗಾದರೆ ಈ ಎ ಖಾತಾ ಭಾಗ್ಯ ಯಾರಿಗೆಲ್ಲ ಸಿಗುತ್ತೆ? 10 ಲಕ್ಷ ಜನರಿಗೆ ಸಿಗುತ್ತೆ ರೀ ಎ ಖಾತಾ ಭಾಗ್ಯ. ಈ ರೀತಿಯಾಗಿ ನಾವು ನಿಯಮ ಉಲ್ಲಂಘಿಸಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅಂದಾಜು 10 ಲಕ್ಷ ಆಸ್ತಿಗಳಿದೆ ಅಂತ ಇಟ್ಕೊಳ್ಳಿ, ಅವರೆಲ್ಲರೂ ಕೂಡ ಸಿಗುತ್ತೆ. ಈಗಾಗಲೇ ಅನಧಿಕೃತವಾಗಿ ರಚಿತವಾಗಿರುವಂಥ ಬಡಾವಣೆಗಳಲ್ಲಿರುವ ಸ್ವತ್ತುಗಳನ್ನು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಒಳಪಡಿಸುವ ಉದ್ದೇಶ ಸರ್ಕಾರದ ಮುಂದೆ ಇದೆ. ಇವತ್ತು ಅಲ್ಲ, ಬಹಳ ದಿನದಿಂದಲೂ ಇದೆ. ಕರ್ನಾಟಕ ಪೌರಸಭೆಗಳ ಕಾಯ್ದೆ 1964 ಮತ್ತು ಕರ್ನಾಟಕ ಪೌರ ನಿಗಮಗಳ ಕಾಯ್ದೆ 1976ಕ್ಕೆ ತಿದ್ದುಪಡಿಯನ್ನು ತಂದು ಸಕ್ಷಮ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯದೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 10/9/2024 ಪೂರ್ವದಲ್ಲಿ ರಚಿಸಲಾಗಿರುವ ಬಡಾವಣೆಗಳಲ್ಲಿನ ಸ್ವತ್ತುಗಳಿಗೆ ಬಿ ಖಾತಾ ನೀಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಇಂಥ ಅನಧಿಕೃತ ಸದರಿ ಕಾಯ್ದೆ ತಿದ್ದುಪಡಿಯಂತೆ ಸ್ವತ್ತುಗಳನ್ನು ತೆರಿಗೆ ವ್ಯಾಪ್ತಿಗೆ ಒಳಪಡಿಸೋದಕ್ಕೆ ಕೊನೆಯದಾಗಿ ತೀರ್ಮಾನವನ್ನು ತೆಗೆದುಕೊಂಡಿರೋದು. ಹಾಗಾದರೆ ನಿಮಗೊಂದು ಡೌಟ್ ಇದೆ, ನಮ್ಮ ಬಿ ಖಾತಾವನ್ನು ಎ ಖಾತಾ ಮಾಡಬೇಕು ಅಂದರೆ ಎಷ್ಟು ದಂಡ ಕಟ್ಟಬೇಕಾಗತ್ತೆ, ಅದಕ್ಕೆ ಮಾನದಂಡಗಳು ಏನೆಲ್ಲ ಮಾಡಬೇಕು ಅಂತ ನೀವು ಕೇಳಿದ್ರೆ ಅದಕ್ಕೆ ಇನ್ನೂ ಉತ್ತರ ಇಲ್ಲ, ಅದಕ್ಕೆ ಇನ್ನೂ ನಿಗದಿ ಮಾಡಿಲ್ಲ. ಈಗಾಗಲೇ GBA ವ್ಯಾಪ್ತಿಯಲ್ಲಿ ಆಸ್ತಿಯ ಮಾರ್ಗಸೂಚಿ ದರದ 5% ದಂಡ ಕಟ್ಟಿ ಎ ಖಾತಾ ಪಡೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಆದರೆ 5%ನಷ್ಟು ದಂಡಕ್ಕೆ ಆಕ್ಷೇಪ ವ್ಯಕ್ತವಾಗಿತ್ತು. ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ಹೆಚ್ಚೆಚ್ಚು ಅರ್ಜಿ ಸಲ್ಲಿಕೆ ಕೂಡ ಆಗಲಿಲ್ಲ. ಹಾಗಾಗಿ 5% ದಂಡದ ಪ್ರಮಾಣ ಇಳಿಕೆ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ದಂಡ ನಿಗದಿ ಬಗ್ಗೆ ಸರ್ಕಾರ ಒಂದು ರೀತಿಯಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಅದೇನೇ ಆಗಿರ್ಬೋದು, ಸರ್ಕಾರ ಏನೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ಬೋದು. ನಿಮಗಂತೂ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಯಾರೆಲ್ಲ ಬಿ ಖಾತಾದಾರ ಇದ್ರಿ ಅವ್ರಿಗೆಲ್ರಿಗೂ ಕೂಡ ಎ ಖಾತಾ ಮಾಡಿಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶವನ್ನು ರಾಜ್ಯ ಸರ್ಕಾರ ಕಲ್ಪಿಸಿಕೊಡ್ತಾ ಇದೆ. ಹಾಗಾಗಿ ಈಗಲೇ ಹೇಳ್ತಾ ಇದ್ದೀವಿ ವೀಕ್ಷಕರೇ, ಈಗಲೇ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಪ್ರಿಪೇರ್ ಮಾಡಿಟ್ಕೊಳ್ಳಿ. ಕಾಲ್ ಮಾಡ್ದಂಗೆ ಇಮಿಡಿಯೇಟ್ ಅರ್ಜಿಯನ್ನು ಹಾಕಿ ನಿಮ್ಮ ಬಿ ಖಾತಾವನ್ನು ಎ ಖಾತಾವನ್ನಾಗಿ ಮಾಡಿಕೊಂಡು ಬಿಂದಾಸಾಗಿರಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.